ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀತಮ್ ಸ್ಕೂಲಿಗೆ ಹೋದ್ಮೇಲೆ ನನ್ನ ರೂಟೀನ್ ಅಂತೂ ಹೆಂಗೆ ಓಡ್ತಾ ಇದೆ ಗೊತ್ತಾ. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಪನ್ನೀರು ಮತ್ತು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟೆ. ಇಡ್ಲಿ ಬ್ಯಾಟರ್ ರೆಡಿ ಮಾಡಿದ್ದೆ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕಿಬಿಟ್ಟು ಅದಕ್ಕೆ ಮೇಲ್ಗಡೆ ಪನ್ನೀರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದ್ರ ಮೇಲೆ ಇಡ್ಲಿ ಬ್ಯಾಟರನ್ನು ಹಾಕಿ ಇಡ್ಲಿ ಮಾಡ್ಕೊಳ್ತೀನಿ. ಇದು ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ, ಮಕ್ಕಳಿಗೆ ಇಂಟ್ರೆಸ್ಟಿಂಗಾಗಿ ತಿನ್ನೋಕ್ಕೂ ಇಷ್ಟ ಆಗುತ್ತೆ, ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ. ಇನ್ನು ಪ್ರೀತಮ್ಗೆ ಫಸ್ಟ್ ಡೇ ಯೂನಿಫಾರ್ಮ್ ಹಾಕಿ ಶೂ ಹಾಕಿ ಎಲ್ಲ ರೆಡಿ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ. ಇವತ್ತು ಅವನಿಗೆ ಗೊತ್ತಿಲ್ಲ ಇದು ಏನು ಯೂನಿಫಾರ್ಮು ಏನೂ ಗೊತ್ತಿಲ್ಲ, ಆರಾಮಾಗಿ ಏನೋ ರೆಡಿ ಮಾಡ್ತಾ ಇದ್ದಾರೆ, ನಾನು ರೆಡಿ ಆಗ್ತಾ ಇದ್ದೀನಿ ಅನ್ನೋ ಖುಷಿಲಿಂದ. ನನ್ನ ಮನೆ ಜಿಪ್ಪೆ ಹಾಕಿಲ್ವಲ್ಲೋ ಇಡೀ ಕೆಳಗೆ. ನಿಂತ್ಕೋ, ಸರಿಯಾಗಿ ನಿಂತ್ಕೋ, ಸ್ಟ್ರೈಟಾಗಿ ನಿಂತ್ಕೋ. ಹಾಂ ಹಾಗೆ ನಮ್ಮ ಹುಡುಗ ರೆಡಿ ಸ್ಕೂಲ್ಗೆ ಹೋಗೋಕ್ಕೆ. ಬಾಸು ರೆಡಿನಾ ಬಾಸು? ರೆಡಿ ಬಾಸು ಅಂತೆ. ಹೋಗೋಣ ಹೋಗೋಣ. ಹಾಂ ಶೂ ಹಾಕೋ ಬಾ, ಟೈಮ್ ಆಯಿತು. ಹಂಗೆಲ್ಲ ಆಡಬಾರ್ದು, ಗಲೀಜು ಮಾಡ್ಕೊಬಾರ್ದು, ಬಟ್ಟೆ ಎಲ್ಲ ತುಂಬ ವೈಟ್ ಕಲರ್ ಇದೆ. ಓಕೆನಾ? ನೋಡಿ ನೋಡಿ ನೋಡಾಗಲೇ ಸರ್ಕಸ್ ಮಾಡ್ತೀನಿ ಸಾಕ್ಸಲ್ಲಿ. ಸಾಕೊಂಡು ಸರ್ಕಸ್ ಮಾಡ್ತಾ ಇದೀಯಾ? ಏನು ಮೈಕಲ್ ಜಾಕ್ಸನ್ ಥರ ಆಡ್ತಾ ಇದೆಯಾ? ಹಾಂ ಹಾಂ ಮಾಡ, ಮೈಕಲ್ ಜಾಕ್ಸನ್ ಥರ ಮಾಡ ಡ್ಯಾನ್ಸಾ? ಹಾಂ 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 ನೋಡಿದ್ರೆಲ್ಲ ಪ್ರೀತಮ್ನ ರೆಡಿ ಮಾಡಿದೆ ಪಟಪಟ ಅಂತ. ಅವ್ನು ರೆಡಿ ಆಗಿದ್ದಾನೆ. ಇವಾಗ ನಾನು ಬೇಗ ಬೇಗ ರೆಡಿ ಆಗ್ಬಿಟ್ಟು ಹೊರಡ್ತೀನಿ. ಸಂಜೆ ಲೇಟ್ ಆದ್ರೂ ಏನು ಪರವಾಗಿಲ್ಲ, ಒಂದು 5-10 ನಿಮಿಷ ಅಡ್ಜಸ್ಟ್ ಮಾಡ್ಕೊತಾರೆ. ಯಾಕೆಂತಂದ್ರೆ ಮಕ್ಳು ಇವಾಗ ಹಠ ಮಾಡ್ತಾರೆ, ರೆಡಿ ಆಗಲ್ಲ ಅಂತಲ್ಲ ಅವ್ರಿಗೂ ಗೊತ್ತು. ಸುಮ್ನೆ ಅವ್ರನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ. ಮತ್ತೆ ನೆಕ್ಸ್ಟ್ ಇಂದ ಕ್ಲಾಸಸ್ ಶುರು ಆಗ್ತಾ ಇದೆ. ಪಾಪ ರೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಬುಕ್ಸ್ ಎಲ್ಲ ತಗೊಂಡಿದ್ದಾರೆ. ಹೆಂಗಾಗೋಯ್ತು ಅಂತಂದ್ರೆ ಕಣ್ಬಿಡೋಷ್ಟ್ರೊಳಗೆ ಎಲ್ಲ ಆಗೋಯ್ತು ಅನ್ನೋ ತರ ಇದೆ. ಇವಾಗ ನಾನು ರೆಡಿ ಆಗಿ ಹೊರಡ್ತೀನಿ. ನಾನು ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ, ಹಾಗಾಗಿ ನಾನು ಇವಾಗ ನನ್ನ ಸ್ಕಿನ್ ಕೇರ್ನ ಸಿಂಪಲ್ ಆಗಿ ಮಾಡಿ ಮುಗಿಸ್ಕೊಳ್ತೀನಿ. ಫಸ್ಟಿಗೆ ನಾನು ಕ್ಯೂಟ್ ಸ್ಕಿನ್ ಅವರ ಫೇಸ್ ವಾಶ್ ಅನ್ನ ಯೂಸ್ ಮಾಡ್ತೀನಿ. ಇದು ತುಂಬಾ ಚೆನ್ನಾಗಿದೆ ನನಗೆ. ಯಾಕೆಂತಂದ್ರೆ ಬೇಸಿಗೆ ಅಲ್ವಾ, ಮುಖ ಬೇಗನೆ ಸ್ವೆಟಿಂಗ್ ಆಗೋದು, ಎಣ್ಣೆ ತರ ಆಗೋದಾಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಬೇಸಿಗೆ ಜಾಸ್ತಿ ಆಗಿದೆ, ಬಿಸಿಲು ಹೊರಗಡೆ, ಹಾಗಾಗಿ ನಾನು ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದು. ನಾನು ಇರೋದು ಕ್ಯೂಟ್ ಸ್ಕಿನ್ ಅವರ ಸನ್ಸ್ಕ್ರೀನ್. ಯಾಕೆ ಅಂತಂದ್ರೆ ಇದು ಮಾಯಿಶ್ಚರೈಸ್ ಮಾಡುತ್ತೆ ಸ್ಕಿನ್ ಅನ್ನ. ಮೊದಲು ಮಾಯಿಶ್ಚರೈಸ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ ಹಾಕಿ ಆಮೇಲೆ ಇನ್ನೇನು ಹಚ್ಚಿ 3-4 ಲೇಯರ್ ಹಚ್ಬಿಟ್ರೆ ನನಗೆ ಒಂಥರ ಹಿಂಸೆ ಅನ್ಸ್ಬಿಡುತ್ತೆ. ಹಾಗಾಗಿ ಇದು ಒಂದಷ್ಟೇ ನಾನು ಅವರು ರೆಕಮೆಂಡ್ ಮಾಡಿರೋದು, ನಂಗೆ ಇದೊಂದನ್ನು ಅಪ್ಲೈ ಮಾಡೋದಕ್ಕೆ ಡೈಲಿ. ಸೊ ಹಂಗಾಗಿ ಇದನ್ನ ಯೂಸ್ ಮಾಡ್ತೀನಿ. ಇತ್ತೀಚೆಗೆ ಕೆಲವೊಂದಿಷ್ಟು ನ್ಯೂಸ್ ನ ನೋಡಿರ್ತೀವಿ ನಾವು, ಸ್ಕಿನ್ ಸನ್ ಎಕ್ಸ್ಪೋಸ್ ಆಗಿ ಸ್ಕಿನ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇದೆ. ಬೇರೆ ಬೇರೆ ರೀಸನ್ ಬರುತ್ತೆ. ಸಮ್ ಪಾಯಿಂಟ್ ಅಲ್ಲಿ ಇದು ಕೂಡ ಹೌದು. ಸನ್ ಎಕ್ಸ್ಪೋಸ್ ಆಗಿ ಸ್ಕಿನ್ ತುಂಬಾನೇ ಲೇಯರ್ ಬರ್ನ್ ಆಗಿ ಕ್ಯಾನ್ಸರ್ ಬರುತ್ತೆ ಅಂತ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಏಜ್ ಆಗ್ತಾ ಇಲ್ಲ, ಚುಕ್ಕಿ 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 ತರ ಒಂಥರ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಸ್ಪಾಟ್ಸ್ ಎಲ್ಲ ಬಂದ್ಬಿಡುತ್ತೆ ಸ್ಕಿನ್ ಮೇಲೆ, ಮೂಗ್ ಮೇಲೆ. ಅದು ಕೂಡ ಅಷ್ಟೇನೆ, ಜಾಸ್ತಿ ಸ್ಕಿನ್ ಬರ್ನ್ ಆಗಿ ಆ ತರ ಆಗುತ್ತೆ. ಅದನ್ನ ತಡಿಬೇಕು ಅಂತಂದ್ರೂ ನೀವು ಒಂದು ಬೆಸ್ಟ್ ಸನ್ಸ್ಕ್ರೀನ್ ಅನ್ನು ಉಪಯೋಗಿಸಬೇಕಾಗುತ್ತೆ. ಅದ್ರ ಜೊತೆಗೆ ಟ್ಯಾನಿಂಗ್, ಇವಾಗ ನಮ್ದೊಂದು ಕಲರ್ ಇರುತ್ತೆ, ಬಟ್ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಖಂಡಿತ ಆ ಶೇಡ್ ಕಡಿಮೆ ಆಗುತ್ತೆ, ಟ್ಯಾನ್ ಆಗುತ್ತೆ. ಅದನ್ನ ತಡಿಬೇಕು ಅಂತಂದ್ರೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗುತ್ತೆ. ಇಷ್ಟೇನೆ, ಇದೊಂದನ್ನ ಯೂಸ್ ಮಾಡ್ಕೊಂಡ್ರೆ ನನಗೆ ಅಲ್ಲಿಂದ ಬರೋ ತನಕನೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಬೇಕು ಅಂತಂದ್ರೆ ನಾನು ಕ್ಯೂಟ್ ಸ್ಕಿನ್ ಆಪ್ ಅಲ್ಲಿ ಇದನ್ನ ತಗೊಂಡಿದ್ದು. ಕ್ಯೂಟ್ ಸ್ಕಿನ್ ಆಪ್ ನ ಹುಡುಗಿರು ಹುಡುಗರು ಇಬ್ರು ಕೂಡ ಬಳಸಬಹುದು, ಹುಡುಗಿರ್ಗೆ ಅಂತ ಸ್ಪೆಷಲ್ ಏನಲ್ಲ. ಮತ್ತೆ ಆಪ್ ತುಂಬಾ ಸೇಫ್. ಆಮೇಲೆ ಅದ್ರೊಳಗೆ ಏನಂತಂದ್ರೆ ನೀವು ಇನ್ಸ್ಟಾಲ್ ಮಾಡಿ ನಮ್ಮದೇ ಆದ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ಪ್ರಾಬ್ಲಮ್ ಅನ್ನ ಅವ್ರ ಹತ್ರ ಹೇಳ್ಕೋಬಹುದು. ಸೊ ಅದಕ್ಕೆ ಅವರು ಕಸ್ಟಮೈಸ್ಡ್ ಕಿಟ್ ಅನ್ನು ಕೊಡ್ತಾರೆ. ಕಸ್ಟಮೈಸ್ ಅಂತಂದ್ರೆ ನನ್ನ ಸ್ಕಿನ್ ಪ್ರಾಬ್ಲಮ್ ನನಗೆ ಇರುತ್ತೆ, ನಂದು ನಿಮಗಿರಲ್ಲ, ನಿಮ್ ಪ್ರಾಬ್ಲಮ್ ನನಗಿರಲ್ಲ. ಸೊ ಹಂಗಾಗಿ ನನ್ನ ಪ್ರಾಬ್ಲಮ್ ಏನಿದೆ ಅಂತ ಡರ್ಮಟಾಲಜಿಸ್ಟ್ ನೋಡಿ ನಿಮ್ಗೆ ಒಂದು ಒಳ್ಳೆಯ ಕಿಟ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತಂದ್ರೆ ಸನ್ಸ್ಕ್ರೀನ್ ಅಲ್ಲಿ ಯಾವುದೇ ವೈಟ್ ಕಾಸ್ಟ್ ಉಳಿಯಲ್ಲ ಸ್ಕಿನ್ ಅಲ್ಲಿ. ನೋಡಿ ಚೆನ್ನಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಯಾವುದು ಕೆಲವೊಂದು ಸನ್ಸ್ಕ್ರೀನ್ ನಲ್ಲಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ವೈಟ್ ಕಾಸ್ಟಿಂಗ್, ಅಂದ್ರೆ ಹಿಂಗಂದ್ರೆ ವೈಟ್ ಪ್ಯಾಚ್ ತರ ಬಿಟ್ಕೊಂತಾ ಇರುತ್ತೆ. ಆ ತರ ಇರೋದಿಲ್ಲ. ಮತ್ತೆ ಇದು ನಾನು ಹೇಳಿದ್ನಲ್ಲ, ಸನ್ಸ್ಕ್ರೀನ್ ಮತ್ತೆ ಅಷ್ಟೇ ಯೂಸ್ ಮಾಡ್ತೀನಿ, ಯಾವುದೇ ಮಾಯಿಶ್ಚರೈಸರ್ ಯೂಸ್ ಮಾಡಲ್ಲ. ಕ್ಲೀನಾಗಿ ನನ್ನ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಇಷ್ಟೇನೆ, ಇದ್ರ ಮೇಲೆ ನಾನು ಏನು ಅಪ್ಲೈ ಮಾಡೋದಿಲ್ಲ.
ಸೊ ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಆ ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜೊತೆಗೆ ನಾನೊಂದು ಕೂಪನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದನ್ನ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಒಂದು ಸಣ್ಣ ಅಮೌಂಟ್ ಕಡಿಮೆ ಆಗುತ್ತೆ. ಇನ್ನೊಂದು ಏನು ಅಂತಂದ್ರೆ ಈ ರೀಸೆಂಟ್ ಆಗಿ ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡಿ 98% ಜನಕ್ಕೆ ವಿತಿನ್ 3 ವೀಕ್ಸ್ ಅಲ್ಲೇ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಗೊತ್ತಾಗಿದೆ. ಸೊ ನೀವು ಟ್ರೈ ಮಾಡಿ. ಅದ್ರ ಜೊತೆಗೆ ಅವ್ರು ಹೇಳುವಂತಹ ಬೆಸ್ಟ್ ಡಯಟ್, ಹಾಗೆ ಅವ್ರು ಹೇಳಿರೋ ಲೈಫ್ ಸ್ಟೈಲ್, ಮತ್ತೆ ಅವ್ರು ಹೇಳಿರುವಂತಹ ಕಸ್ಟಮೈಸ್ಡ್ ಕಿಟ್, ಇಷ್ಟನ್ನು ನೀವು ಫಾಲೋ ಅಪ್ ಮಾಡಿದ್ರೆ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದ್ರಲ್ಲಿ ಯಾವ್ದನ್ನು ಒಂದನ್ನು ಮೈನಸ್ ಮಾಡಿದ್ರೆ ನೀವು ಖಂಡಿತ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮ್ದು ಕೂಡ ಕ್ಲಿಯರ್ ಸ್ಕಿನ್ ಆಗುತ್ತೆ. ಅಂದ್ರೆ ನಿಮ್ ಸ್ಕಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದು ಕ್ಲಿಯರ್ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ಗೆ ಸ್ಕಿನ್ ಸೊಲ್ಯೂಷನ್ ಅಂತ ಹೇಳ್ತಾ ಇದೀನಿ. ಇದು ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲ, ಸ್ಕಿನ್ ಕೇರ್, ಸ್ಕಿನ್ ಟ್ರೀಟ್ಮೆಂಟ್ ಅಂತ. ಸೊ ಈಗ ನಾನು ಇಷ್ಟೇನೆ. ಇದಾದ್ಮೇಲೆ ನಾನು ರೆಡಿ ಆಗ್ಬಿಟ್ಟು ಸ್ಕೂಲ್ ಹತ್ರ ಹೊರಡ್ತೀನಿ. ನಿಮಗೆ ಏನಾದ್ರು ಬೇಕು ಅಂತಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಇದು ಎಷ್ಟು ಪ್ರೈಸ್ ಬೀಳುತ್ತೆ ಅಂತಂದ್ರೆ 2100 ತನಕ ಆಗುತ್ತೆ. ಅಂದ್ರೆ ಡಿಪೆಂಡ್ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಮೇಲೆ. ಅದು ಕಡಿಮೆಯಿಂದನೂ ಸ್ಟಾರ್ಟ್ ಆಗುತ್ತೆ. ಫೈನಲ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅದು, ಅದರೊಳಗೆ ಡಾಕ್ಟರ್ ಕನ್ಸಲ್ಟೇಷನ್, ಆಮೇಲೆ ಡೆಲಿವರಿ ಚಾರ್ಜು, ಮತ್ತೆ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. ಇದು ಬಂದು ನೈಟ್ ಯೂಸ್ ಮಾಡೋದು. ಇದು ಅಷ್ಟೇ ನೈಟು. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ಫೇಸ್ ವಾಶ್, ಬೆಳಗ್ಗೆ ಮಾತ್ರ ಸನ್ಸ್ಕ್ರೀನ್. ಸೊ ಇಷ್ಟೇ ಸಿಂಪಲ್, ಜಾಸ್ತಿ ಏನು ಇದು ಇಲ್ಲ. ಸೊ ಇದೆಲ್ಲ ಸೇರ್ಸ್ ಅಷ್ಟಾಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಇರೋರು ಟ್ರೈ ಮಾಡಿ. ನಾರ್ಮಲ್ ಸ್ಕಿನ್ ಇರೋರು ಏನೂ ಅವಶ್ಯಕತೆ ಇಲ್ಲ. ಸ್ಕಿನ್ ಅಲ್ಲಿ ಏನೋ ಹೆವಿ ಪ್ರಾಬ್ಲಮ್, ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಮಾತ್ರ ನಾನು ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಟ್ರೈ ಮಾಡಿ. ಪ್ರೀತಮ್ ರೆಡಿ ಆಗ್ಬಿಟ್ಟ ನೀನಾಗ್ಲೇ? ಹಾ ರೆಡಿ. ಸ್ಕೂಲ್ಗೆ ಹೋಗೋಕೆ ರೆಡಿ. ಶೂ ಹಾಕೊಳ್ಳೋದಷ್ಟೇ. ಶೂಟ್ ಮಾಡ್ತೀಯಾ? ಸರಿ ಸರಿ ಬರ್ತೀನಿ. ರಿಷಿ ಬಾಯ್ 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 ಬಾಯ್. ಒಂದೇ ದಿನಕ್ಕೆಲ್ಲ ಚೇಂಜ್. ಪ್ರಗತಿ ತರದೇ ಸೇಮ್ ಕೊಟ್ಟಿದ್ದಾರೆ. ಹೋಗೋಣ. ಪ್ರೀತಮ್ಗೆ ಕರೆಕ್ಟಾಗಿ ಟೈಮ್ ಆಗೇ ಹೋಯ್ತು. ನಿನ್ನೆ ಅಟ್ಲೀಸ್ಟ್ ನಾವು ಆಟೋದಲ್ಲಿ ಹೋದ್ವಿ, ಬೇಗ ಹೋಗಿದ್ವಿ. ನಮ್ಮ ಮನೆಯವರು ಬೇಡ ನಾವು ಹೋಗ್ತೀವಿ ಅಂತಂದ್ರು. ಇಲ್ಲ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇವ್ರು ಹೊರಟ್ರೆ ಅದ್ ಏನೇ ಆದ್ರೂ ತಡಾನೆ. ನಾನು ಒಬ್ಳೆ ಹೋದ್ರೆ ಬೇಗ ಹೋಗ್ಬಿಡ್ತೀನಿ. ಅವ್ರೊಬ್ರು ಹೋದ್ರು ಬೇಗ ಹೋಗ್ತಾರೆ. ಇಬ್ರು ಹೊರಟ್ವಿ ಅಂತಂದ್ರೆ ಅದ್ ಏನಾದ್ರೂ ತಡ ಆಗೇ ಆಗುತ್ತೆ. ಬ್ರೇಕ್ಫಾಸ್ಟು ಮಾಡಿಲ್ಲ, ಏನು ಮಾಡಿಲ್ಲ. ಆದ್ರೂ 7:45 ಆಗೇ ಹೋಯ್ತು. 7:45 ಏನು 7:50 ಆಗ್ತಾ ಇದೆ. 8:15 ಅಲ್ಲಿ ಇರ್ಬೇಕು. ಟ್ರಾಫಿಕ್ ಇಲ್ಲ ಅಂದ್ರೆ ಹೋಗ್ಬಿಡ್ಬೋದು. ಅಕಸ್ಮಾತ್ ಏನಾದ್ರು ಸಣ್ಣದಾಗ ಒಂದು ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮುಗೀತು ಕತೆ, ಲೇಟೆ. ಇನ್ನು ಆಟೋದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಂಧಿಗೆ ಒಂದಿಲು ಓಡ್ಬಿಡ್ತಾರ, ಅವರು ಇರಲ್ಲ. ಅದಕ್ಕೆ ನಾನು ಆಟೋ ಜಾಸ್ತಿ ಬುಕ್ ಮಾಡ್ಕೊಂಡು ಹೋಗೋದು, ಬೇಗ ಹೋಗ್ಬಿಡ್ಬೋದು ಅಂತ. ನಮ್ಮ ಪ್ರೀತಮ್ ಬಾಯ್ ರೆಡಿಯಾಗಿ ಆರಾಮಾಗಿ ಕೂತ ದೇವ್ರ ಕೈ ಮುಗ್ದು ಕುಂಕುಮ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಿದ್ದಿಲ್ಲ ಮಗನ. ಅಯ್ಯೋಯ್ಯೋ. ಬನ್ನಿ, ಇವತ್ತು ಫಸ್ಟ್ ಡೇ. ಖುಷಿಯಾಗಿ ಕೊಟ್ಟಿದ್ದಾನೆ. ಒಂದೇ ಇಡ್ಲಿ ತಿಂದಿದ್ದು. ಇಲ್ಲಿ ತಿನ್ಸ್ಬೋದಾಗಿತ್ತು, ತಿಂತಾ ಇದ್ದ. ನೋಡೋಣ. ಸ್ಕೂಲ್ ಬಾಗ್ಲಿಗೆ ಹೋಗೋ ತನಕ ಇದು ಸ್ಕೂಲು ನನ್ನನ್ನು ತಗೊಂಡೋಗಿ ಇಲ್ಲಿ ಬಿಡ್ತಾರೇನೋ ಐಡಿಯಾ ಸಹ ಇರ್ಲಿಲ್ಲ. ನನ್ನ ಕರ್ಕೊಂಡು ಹೋಗೇ ಬಿಟ್ವಿ. ಅವನು ನನ್ನ ಮಗನಿಗಿಂತ ನಮಗೆ ಜಾಸ್ತಿ ಖುಷಿ. ಹೋಗೋಣ. ಅವನು ವೈಟ್, ನಾನು ವೈಟ್. ಬಾ ಚಿನ್ನು. ಚಿನ್ನು ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಈ ಕಡೆ ಬಾ, ನಡಿ. ಲೆಫ್ಟ್ ರೈಟ್ ಮಾಡ್ತಾ ಇದೀಯಾ ಪ್ರೀತಮ್ ನೀನು? ಲೆಫ್ಟ್ ರೈಟ್ ಲೆಫ್ಟ್ ಅಂತ ಕಾಲ್ ಬಾ. ಅದೆಲ್ಲ ಟೀಚರ್ದು. ನೀನ್ ಈ ಕಡೆ ಬರ್ಬೇಕು. ಮಮ್ಮಿ ನೋಡಿಲ್ಲ ಯಾವ ಕಡೆ ಹೋಗ್ತಾ ಇದೀವಿ. ಪ್ರಗತಿ ಒಳಗಡೆ ಸೆಲ ಅಂತ ಕೂತಿರುತ್ತೆ. ಬಾ ಮಗ್ನೆ, ಈ ಕಡೆ ಬಾ. ಮಮ್ಮಿ ಹತ್ರ ಬಾ. ನೀ ನೋಡ್, ಅವ್ನು ಹಂಗ ಹೋಗ್ದ. ಬಿದ್ಬಿಡ್ತಾನ ಅವನು. ಬ್ಯಾಗ್ ಹಾಕು. ಚಾಕ್ಲೇಟ್ ಕೊಡ್ತಾರಂತ ಆಂಟಿ, ಇಸ್ಕೊಂಡ್ ಬಾ ಹೋಗು. ಪ್ಲೀಸ್. ಅರೆ ಚಾಕ್ ಇರು 1 ನಿಮಿಷ ಚಾಕಿ ಕೊಡ್ತೀನಿ. ನಾನು ಬರ್ತೀನಿ ಬಾ.
ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ನನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂತ ಹತ್ಕೊಂಡು ಹೋದ. ಆಮೇಲೆ ಕರ್ಕೊಂಡು ಬಂದ ತಕ್ಷಣ ಕೆಫೆಟೇರಿಯಾಗೆ ತೋರಿಸ್ದ ನನಗೇನಾದರೂ ಕೊಡಿಸಿ ಅಂತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಒಂದು ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ಕೊಡಿಸಿದ್ವಿ. ಬೆಳಗ್ಗೆ ತುಂಬ ಹತ್ಕೊಂಡು ಹೋಗಿದ್ದ ಅಂತ ಹೇಳಿ ಫುಲ್ ಖುಷಿಯಾಗಿ ಅದನ್ನು ತಿಂತ ಮನೆಗೆ ಹೊರಡೋದಂದರೆ ಸಿಕ್ಕಾಪಟ್ಟೆ ಖುಷಿ. ಮಕ್ಕಳಿಗೆ ಅಂದರೆ ಇವನೊಬ್ಬನೇ ಅಳ್ತಾ ಇದ್ದ ಅಂತ ಅಲ್ಲ, ಸುಮಾರಾಗಿ ಅಲ್ಲಿದ್ದಿದ್ದು ಎಲ್ಲ ಮಕ್ಕಳು ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಹೋಗ್ತಾಯಿದ್ರು. ಕಣ್ಣಲ್ಲಿ ನೀರು ಹಾಕ್ಕೊಂಡೆ ಅಂದರೆ ಅಪ್ಪ ಅಮ್ಮನ ಮುಖನ 1 ಅವರ್ 2 ಅವರ್ ಬಿಟ್ಮೇಲೆ ಅವ್ರು ನೋಡ್ತಾರೆ ಅಂದರೆ ಅವ್ರಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಹಾಗಾಗಿ ನಮ್ಮನ್ನು ನೋಡಿದ ತಕ್ಷಣ ಮತ್ತೆ ಅಳು ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಸೊ ಹೀಗೆ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಫಸ್ಟ್ ಡೇ ಬಂದ. ಅವನ್ನ ಯೂನಿಫಾರ್ಮಲ್ಲಿ ನಾನು ನೋಡಿದ್ದೀನಿ ಅಂತ ಅಂದರೆ ನನ್ನದೇ ದೃಷ್ಟಿ ತಾಗುತ್ತೇನೋ ಅಷ್ಟು ಸರಿ ಅವನ್ನ ನೋಡಿಬಿಟ್ಟಿದ್ದೀನಿ. ತುಂಬ ಖುಷಿ ಆಯಿತು. ಅಲ್ಲಿಂದ ಕರ್ಕೊಂಡು ಬರ್ತಾನೆ, ಅವ್ನು ನಿದ್ದೆ ಬಂದ್ಬಿಡ್ತು, ಅವ್ನು ಮಲ್ಕೊಂಡ. ಆಮೇಲೆ ಆ ವ್ಲಾಗ್ನ ನನಗೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬೆಳಿಗ್ಗೆ ತುಂಬ ಟಯರ್ಡ್ ಆಗಿತ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು 2, 3 ಅಥವಾ 4-5 ದಿನ ಮಕ್ಕಳು ಹಿಂಗೆ ಮಾಡ್ತಾರೆ, ಆಮೇಲೆ ಸರಿ ಹೋಗ್ಬಿಡ್ತಾರೆ. ಸೆಕೆಂಡ್ ಡೇ ಕೂಡ ಅವ್ನು ಕೆಳಗಡೆನೇ ಇಳಿತಾ ಇಲ್ಲ. ಜೊತೆಗೆ ಬೆಳಗ್ಗೆ ಯೂನಿಫಾರ್ಮ್ ಹಾಕಿದ್ರೆ ನನಗೆ ಯೂನಿಫಾರ್ಮೇ ಬೇಡ ಅಂತ ಹೇಳ್ತಾ ಇದ್ದ. ಫಸ್ಟ್ ಡೇ ಗೊತ್ತಿಲ್ಲ ಅವನಿಗೆ, ಸೆಕೆಂಡ್ ಡೇ ಗೊತ್ತಾಗೋಯ್ತಲ್ಲ ಇದು ಯೂನಿಫಾರ್ಮು, ಇದನ್ನು ಹಾಕಿದ್ರೆ ನನಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅವ್ರ ಡ್ಯಾಡಿಯಿಂದ ಕೆಳಗಡೆ ಇಳಿಯೋದಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಒಂದು ಮಗು ಅಳುತ್ತೆ, ಇನ್ನೊಂದು ಮಗುನೂ ಅಳುತ್ತೆ. ಹಾಗೆ ಒಂದು ಮಗು ಚೆನ್ನಾಗಿ ಖುಷಿ ಆಗಿದ್ರೆ ಇನ್ನೊಂದು ಮಗುನೂ ಖುಷಿಯಾಗಿರುತ್ತೆ. ಈಗ ಬಂದುಬಿಟ್ಟು ಆಯಾ ಆಂಟಿ ಅವ್ರನ್ನ ಹಂಗೆ ಪಟ್ ಅಂತ ಎತ್ಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ಯಾಕೆಂತಂದರೆ ನೋಡಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ನೋಡು ಬೆಳಗ್ಗೆ ನೀನು ಬಂದಿದ್ದು ಹೆಂಗೆ ಇವಾಗ ಹೋಗ್ತಾ ಇರೋದು. ನಡಿ ಬೆಳಿಗ್ಗೆ ಬರೋಣ, ಮಾರ್ನಿಂಗ್ ಬರೋಣ, ನಾಳೆ ಬರೋಣ, ಇವತ್ತಿಗೆ ಸಾಕು ಇಷ್ಟು. ಅಲ್ಲೆಲ್ಲ ಹೋಗಿಲ್ಲ, ಬಾ ಹೋಗೋಣ. ಗಾಡಿ ಎಲ್ಲಿದೆ ನಮ್ದು? ನೀನ್ ತಗೊಂಡಿದ್ದ ಬೆಳಿಗ್ಗೆ? ಬೈಕ್ ಹತ್ರ ಹೋಗಂಬ. ಏನಪ್ಪ ಸೀನಾ ಏನ್ ಬೇಕು? ಲಂಚ ಕೇಳ್ತಾನೆ ಇವನು. ನೋಡ್ದಾ ಇವಾಗ ಎನರ್ಜಿ ಬೂಸ್ಟ್ ಆಯ್ತು. ಇನ್ನು ಇದು 3ನೇ ದಿನದ ವ್ಲಾಗು. ಸೆಕೆಂಡ್ ಡೇ ಕೂಡ ಹಾಗೆ ಆಯಿತು. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಶುರು ಮಾಡೋದು ಎಂಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಕ್ಯಾಬೇಜ್ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ಕಡಲೆಕಾಳು ಹಾಕಿ ವಡೆ ಮಾಡಿದ್ದೆ. ಕಡಲೆಕಾಳನ್ನ ನೆನೆಸ್ಬಿಟ್ಟು ರುಬ್ಬಿ ಈ ಥರ ವಡೆ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಕಾಳು ಸಿಪ್ಪೆ ಇರುತ್ತಲ್ಲ ಅದು, ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು ಹಾಕಿ ನಾನು ಸಲಾಡ್ ಮಾಡ್ಕೊಂಡಿದ್ದೆ. ನಾನು ಬ್ರೇಕ್ಫಾಸ್ಟ್ ಒಂದಿನೂ ಮಾಡಿಲ್ಲ, ನನಗೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಪ್ರಗತಿಗೂ ಅಷ್ಟೇ ಲಂಚ್ ಬಾಕ್ಸ್ ನಾನೇ ತೊಗೊಂಡು ಹೋಗ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಆಗಲ್ಲ ನೀ ಹೋಗಿರು, ನಾನು ಪ್ರೀತಮ್ನ ಕರ್ಕೊಂಡು ಬಂದಾಗ ತರ್ತೀನಿ ಅಂತ. ಅದೇ ಸಲಾಡ್ನ ಪ್ರಗತಿಗೂ ಸ್ವಲ್ಪ ಹಾಕಿ ಪ್ರೀತಮ್ಗೆಲ್ಲ ಬಾಕ್ಸ್ ತೊಗೊಂಡು ನನಗೂ ಒಂದು ಬೇರೆ ಬಾಕ್ಸ್ ತೊಗೊಂಡು ರೆಡಿ ಆದೆ. ನಿನ್ನೆ ಪ್ರೀತಮ್ ಯೂನಿಫಾರ್ಮ್ ನೋಡ್ಬಿಟ್ಟು ಫುಲ್ಲು ಇದು ಬೇಡ ನಂಗೆ ಹಾಕ್ಬಿಡಿ ಪ್ಲೀಸ್, ನಾವು ಹೋಗಲ್ಲ ಅಂತ. ಇವತ್ತು ಪರವಾಗಿಲ್ವೇ, 3 ದಿನಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಮಗ. ಇನ್ನೇನ್ ಮಾಡಿದ್ರು ಇವ್ರು ನನ್ನ ಬಿಡಲ್ಲ ಅಂತ ಅವನೇ ಫಿಕ್ಸ್ ಆಗ್ಬಿಡ್ತಾನೆ. ಎಳ್ಕೊಂಡು ಹೋಗ್ಬಿಡ್ತಾ ಇರ್ತಾರೆ, ಆಯಾ ಆಂಟಿ ಬಿಡಲ್ಲ, ಎತ್ಕೊಂಡು ಓಡ್ತಿರ್ತಾರೆ. ಸುಮ್ಮನೆ ನನ್ನ ಹತ್ರ ಪ್ರಯೋಜನ ಇಲ್ಲ. 3 ದಿನದಿಂದ ಅಳ್ತಾನೆ ಇದ್ದಾನೆ. ಫಸ್ಟ್ ಡೇ ಯೂನಿಫಾರ್ಮ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವನಿಗೆ, ಹಾಕೊಂಡ್ಬಿಟ್ಟ. ಸೆಕೆಂಡ್ ಡೇಗೆ ಹಾಕೊಳ್ಳಲ್ಲ. ಅನ್ಬಾರ್ದು, ನಿನ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಸ್ಕೂಲಲ್ಲಿ, ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ನಿಂಗೆ. ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಟೀಚರ್ ಕೆಳಗೆ ಹಾಕ್ಬೇಕಾ? ಆಯ್ತು ಕೆಳಗೆ ಯಾರು ಜಿಪ್ ಓಪನ್ ಮಾಡಿರೋದು? ಟೈಮ್ ಎಲ್ಲತ್ತು ಹಂಗೆ ಕೆಳಗೆ ಬಿಡು. ಈಗ ಸರಿ ಈಗ ಬಿಡು. ಈಗ ನೋಡಿ ಎಲ್ಲಿ ಕಟ್ಬೇಕು ಬಿಡು ಪ್ಯಾಂಟು ಕ್ಯಾಡ್ ಹಾಕ್ಬಿಡ್ದ? ಬೆಲ್ಟ್ ಹಾಕ್ತೀನಲ್ಲ. ವಾವ್, ಸೂಪರ್ ಬೆಲ್ಟ್.
ಬೆಲ್ಟ್ ಬೇಡವಾ? ಪ್ಯಾಂಟ್ ಬೇಡವಾ? ಬಿಚ್ಬೇಕಾ? ಆಯ್ತು ಬಿಚ್ತೀನಿ ಮನ್ಯಾಗ. ಅಲ್ಲಿ ಸ್ಕೂಲ್ ಹತ್ರ ಬಿಚ್ಚೋಣ. ಅಲ್ಲ ಊಟ ಬಿಚ್ಬಿಡ. ಮನೇಲಿ ಒಂದ್ ನಿಮಿಷ ನಿಂತ್ಕೊಳ್ಳೋಕ್ಕೂ ಸಹ ಟೈಮ್ ಸಿಗ್ತಾ ಇಲ್ಲ. ಪ್ರಗತಿ ಹೋಗ್ಬಿಡ್ತಾರ, ಬಾಕ್ಸ್ ಕೊಡೋದಿಲ್ಲ ಇವಾಗ. ಇನ್ನೇನು ನಾನು 9:30 ಅಲ್ಲೇ ಇರ್ತೀನಲ್ವಾ, ಬಾಕ್ಸ್ ಅಲ್ಲೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಬಾಕ್ಸ್ ರೆಡಿ ಮಾಡಿ, ಯೂನಿಗೆ ರೆಡಿ ಮಾಡಿ ಹೋಣ. ಅಯ್ಯೋ ತಲೆ ಬಾಚಿದ್ ನಾ ಬಾಚಿಸ್ತೇನೆ. ಸರಿ ಬಾ ಬಾ, ಟೈಮ್ ಆಗೋಯ್ತಲ್ಲ ಮಗ್ನೆ. ಬುಕ್ಸ್ ಎತ್ಕೊಳ್ಳಿಲ್ಲಲ್ಲ? ಎಲ್ಲ ಎತ್ಕೊಂಡ್ರಾ? ಬ್ಯಾಗ್ ತಗೊಂಡು ಸಪ್ರೇಟ್ ಆಗಿ ಬ್ಯಾಗ್ ಕೊಡಂಗಿಲ್ಲ ಅಂತ 9:30 ಸಬ್ಮಿಟ್ ಮಾಡ್ಬೇಕಂತ. ಪೆನ್ಸಿಲು ಇದೆಲ್ಲ ಇದೆ. ಪೆನ್ಸಿಲ್ ಎರಸರ್ ಇದೆ. ಪೆನ್ಸಿಲ್ ಹೆಂಗಾಗ್ತದೆ? ಒಂದು ಬಾಕ್ಸ್ ಫುಲ್ಲು ರೆಡಿ. ನಮ್ಮ ಒಂಥರ ಟಾಮ್ ಅಂಡ್ ಜೆರಿ ರನ್ನಿಂಗ್ ರೇಸ್ ಥರ ಇತ್ತು ನಂದು ನನ್ನ ಹಸ್ಬೆಂಡು. ಅವರು ಪಾಪ ಆಪ್ರೇಷನ್ ಆಗಿದ್ರು ಮನೇಲಿ ರೆಸ್ಟೇ ಮಾಡಿಲ್ಲ. 3 days ಅಷ್ಟೇ. ಆಮೇಲೆ ಅವನ್ನ ಬಿಟ್ಟಿರೋಕ್ಕಾಗಿಲ್ಲ. ಇಲ್ಲ ನಾನು ಬರ್ತೀನಿ, ನಾನು ನೋಡಬೇಕು ಅವನು ಹೆಂಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತೇಳಿ ಪಾಪ ನಮ್ಮಿಂದ ನಿಧಾನಕ್ಕೆ ಅವರು ಕೂಡ ಬಂದರು. ಅವ್ನ ಯೂನಿಫಾರ್ಮಲ್ಲಂತೂ ನಾನು ತುಂಬ ನೋಡ್ಬಿಟ್ಟಿದ್ದೀನಿ. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಎಲ್ಲ ಕಡೆ ಮಕ್ಳಿಗೆ ಶಾರ್ಟ್ಸ್ ಕೊಟ್ಟರೆ ನಮ್ಮ ಕಡೆ ಬಂದ್ಬಿಟ್ಟು ಫುಲ್ ಪ್ಯಾಂಟೇ ಕೊಟ್ಬಿಟ್ಟಿದ್ದಾರೆ. ನೋಡೋದಕ್ಕೆ ಸೇಮ್ ಪ್ರಗತಿ ಥರನೇ ಕಾಣಿಸ್ತಾ ಇದ್ದಿದ್ದು. ಆದರೆ ಪ್ರಗತಿ ಯೂನಿಫಾರ್ಮ್ ಬೇರೆ ಇತ್ತು. LKG UKG ತನಕ. ನಾವು ಆರ್ಮಿ ಸ್ಕೂಲಲ್ಲಿ ಓದಿದ್ದಿರಲ್ಲ. ಪ್ರಗತಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಆರ್ಮಿ ಸ್ಕೂಲಿಗೆ ಬಂದಿದ್ದು. ಅಲ್ಲಿಂದ ಮತ್ತೆ ಇವತ್ತು ತಡ ಆಗೋಯ್ತು. 8 ಗಂಟೆ ಆಗೇ ಹೋಗಿತ್ತು. ಇನ್ನು 8, 15, 20 ನಿಮಿಷದಲ್ಲಿ ನಾವು ಹೆಂಗೆ ಹೋಗೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸ್ಕೂಟಿ ತೊಗೊಂಡು ಹೊರಟ್ವಿ. ಅಲ್ಲಿ ಪೆಟ್ರೋಲ್ ಖಾಲಿ ಆಯಿತು. ಹಾಕ್ಸ್ಬೇಕಾದ್ರೆ ಅವನಲ್ಲಿ ನಿಂತ್ಕೊಂಡಿದ್ದು, ಕೈ ಕಟ್ಕೊಂಡು ಅದು ನೋಡ್ತಾ ಇದ್ದಿದ್ದು, ಅದೆಲ್ಲ ಒಂಥರ ಕ್ಯೂಟ್ ಆಗಿತ್ತು. ಅದ್ರ ಜೊತೆಗೆ ಪ್ರೀತಮ್ದು ಒಂದು ರೀಲ್ಸ್ ಮಾಡಿದ್ದೀನಿ. ಫಸ್ಟ್ ಡೇ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇನ್ನು ಪ್ರೀತಮ್ನ ಸ್ಕೂಲಿಗೆ ಬಿಟ್ವಿ. ಸೇಮ್ ಇವತ್ತು ಸ್ವಲ್ಪ ಲೈಟಾಗಿ ಹತ್ತ. ಆದರೆ ಬೆಳಗ್ಗೆ ಯೂನಿಫಾರ್ಮ್ ಹಾಕ್ಬೇಕಾದ್ರೆ ಏನು ಅಳ್ತಿರ್ಲಿಲ್ಲ. ಅತ್ತಿಂದ ಮತ್ತೆ ನಾವು ಕೆಫೆಟೇರಿಯಾದಲ್ಲಿ ಕೂತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು, ನಮ್ಮದಿದೆ, ನಂದು ನನ್ನ ಹಸ್ಬೆಂಡು ವಾರದಿಂದ ಇದೇ ಕೆಲಸ ನಮಗೆ. ಹೋಗೋದು, ಆರಾಮಾಗಿ ಕೂತ್ಕೊಳ್ಳೋದು, 1.5 hour ಸ್ಕೂಲಲ್ಲೇ ಕೆಫೆಟೇರಿಯಾದಲ್ಲಿ ಆರಾಮಾಗಿ ಅದು ಇದು ತಿನ್ಕೊಂಡು ಟೈಮ್ ಪಾಸ್ ಮಾಡೋದು. ಅಷ್ಟರೊಳಗೆ 9:30 ಆಗಿಬಿಡುತ್ತೆ. ಆಮೇಲೆ ಹೋಗೋದು, ಪ್ರೀತಮ್ನ ಕರ್ಕೊಂಡು ಮನೆಗೆ ಬರೋದು. ಪ್ರಗತಿ ಕೂಡ ಸೇಮ್ ಟೈಮಿಂಗ್ಸ್ ಬರೋದ್ರಿಂದ 9:30 ಪ್ರಗತಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಸೀದಾ ನಾವು ಮನೆಗೆ ಬಿಡ್ತೀವಿ. ಸೊ ಈ ಥರ ಇದೆ ನನ್ನ ಒಂದು ದಿನಚರಿ. ಉಫ್ ಅನ್ನೋಷ್ಟರೊಳಗೆ ಟೈಮ್ ಆಗ್ತಾ ಇದೆ. ಉಪ್ಪು ಅನ್ನೋಷ್ಟ್ರಲ್ಲಿ ಕತ್ಲಾಗ್ತಾ ಇದೆ. ಅಲ್ಲಿಂದ ಬಂದ ತಕ್ಷಣ ನಿದ್ದೆ ಮಾಡೋಣ, ಮಲಗಿದೆ. ಇವಾಗಲೇ ಕಂಡುಬಿಟ್ಟಿರೋದು. ಯಾರು? ಯಾಕೆ ಅಲ್ಲಿ ಕತ್ತಿಟ್ಕೊಂಡ್ರಲ್ಲ? ಯೂನಿಫಾರ್ಮ್ ಬಿಚ್ಚಕ್ಕೆ ಇವಾಗ ಎತ್ತಿರೋದು ಸರ್. ಈಗ ಬಿಚ್ಚಬೇಕು. ಡ್ರೆಸ್ ಬಿಚ್ಚಿಲ್ಲ, ಹಂಗೆ ತಾಚಿ. ಇವತ್ತೇನು ಮಿಸ್ಟೇಕ್ ಅಂತ ಅಂದರೆ, ಪ್ರೀತಮ್ಗೆ ಇದಲ್ಲ ಯೂನಿಫಾರ್ಮು, ಟ್ರ್ಯಾಕ್ ಯೂನಿಫಾರ್ಮ್ ಇತ್ತು. ಟ್ರ್ಯಾಕ್ ಶರ್ಟು ಮತ್ತು ಟ್ರ್ಯಾಕ್ ಪ್ಯಾಂಟು. ನಾವು ಇದನ್ನೇ ಹಾಕಿ ಕಳಿಸ್ಬಿಟ್ಟಿದ್ದೀವಿ. ಅಲ್ಲೋಗಿ ಮಕ್ಳು ನೋಡಿದ್ಮೇಲೆ ಶಾಕ್ ನನಗೆ. ಯಾಕೆಂದರೆ ಪ್ರಗತಿಗೆ ಮಂಡೇ ಇರೋದು, ಇವ್ರಿಗೆ ವೆಡ್ನೆಸ್ಡೇ ಮಾಡಿದ್ದಾರೆ. ಏನಾಯ್ತಪ್ಪ? ಹಬ್ಬ ಆಯ್ತಾ? ತೆಗಿ. ಒಂದೊಂದು ದಿನ ನಿನ್ನೆ ಮಾತ್ರ ಮಲಗಿರ್ಲಿಲ್ಲ ಬರಬೇಕಾದ್ರೆ ಗಾಡೀಲಿ. ಇವತ್ತು ಮಲಗ್ಬಿಟ್ಟಿದ್ದ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದಾನೆ ತೊಗೊಂಬಂದು ಬೆಡ್ಗೆ ಹಾಕ್ತು, ಮಲ್ಕೊಂಡ. ಇವಾಗ ಎದ್ದಿದ್ದಾನೆ. ಈಗ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋಬೇಕು. ಸುಮಾರು ದಿನ ಆಗಿತ್ತು. ಮತ್ತೆ ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿಲ್ಲ, ಹೋಗ್ಬೇಕು. ಅದು ಪ್ಲಾನ್ ಎಲ್ಲ ಹಿಂಗೆ ಉಲ್ಟಾ ಪಲ್ಟಾ ಆಯಿತು. ಹೋದ್ರೆ ನಾನ್ ವೆಜ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ನಾನ್ ವೆಜ್ ತಂದಿದ್ದಾರೆ, ಮಾಡಿಕೊಡ್ಬೇಕು. ಪ್ರಗತಿಗಂತೂ ಈ ಥರ ಬಾಟಲು ಎಷ್ಟು పొడిಸ್ಬಿಟ್ಟಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಬಲ್ಲ, ಚಿಕ್ಕ ಮಕ್ಳು ಥರ ಇನ್ನೂ ಕಳ್ದಾಕೊಂಡೇ ಬರ್ತಾ ಇದೆ. ಈಗ ಮತ್ತೆ ಇನ್ನೊಂದು ಬುಕ್ ಮಾಡಿದ್ದೀನಿ. ಇವಾಗ ಅಮೆಝಾನಲ್ಲಿ ಸ್ವಲ್ಪ ಆಫರ್ ಸಿಗುತ್ತೆ. ಸೆಲ್ಲೋದೇನೆ. ನಾನು ಬಾಟಾ ಚಪ್ಪಲ್ ಶೂ ತರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಇಟ್ಟಿದ್ರು ಸೆಲ್ಲೋ ಬಾಟಲ್ಲು. ನೋಡಿದ್ರೆ MRP ಪ್ರೈಸೇ ಇತ್ತು. ಅಮೆಝಾನ್ ತೆಗೆದು ನೋಡಿದ್ರೆ ಅದೊಂದು ಸ್ವಲ್ಪ ಡಿಸ್ಕೌಂಟ್ ಥರ ಇತ್ತು. ಸರಿ ಬಿಡು, ಅಲ್ಲೇ ತೊಗೊಂಡು ಒಂದು 20-30 ರೂಪಾಯಿ ಉಳಿಯುತ್ತೇನೋ ಅಂತ ಹೇಳ್ಬಿಟ್ಟು ಫ್ರೀ ಡೆಲಿವರಿ ಇದೆ ನನಗೆ. ಸ್ಟೀಲ್ ಬಾಟಲು 500 ml ತಂದಿದ್ದೀನಿ, ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ. ಪ್ರಗತಿ ಹತ್ರ ಬಾಟ್ಲೇ ಉಳಿತಾ ಇಲ್ಲ. ಸೆಲ್ಲೋದೆ 3 ಬಾಟ್ಲು ಕಳೆದಿರೋದು. ಬ್ಲಾಕ್ ಕಲರ್ದು ಒಂದಿತ್ತು, ಮೊನ್ನೆ ಒಂಥರ ಗೋಲ್ಡ್ ಕಲರ್, ಅಂದರೆ ಬ್ರಾಸ್ ಕಲರ್ ಬರುತ್ತಲ್ಲ, ಬ್ರಾಸ್ ಥರ ನೋಡೋಕ್ಕೆ, ಅದು ಒಂದು ಕಳೆದಾಗಿತ್ತು. ಈಗ ನನಗೆ ಅಂತ ಒಂದು ತಗೊಂಬ ಅಂತ ಹೇಳಿ ನಿಮ್ಮಲ್ಲ. ಇಲ್ಲ, ಅವ್ರು ತಂದು ಕೊಡಲ್ಲ, ಗೇಟ್ ಹತ್ರ ಕೊಟ್ಬಿಟ್ಟು ಹೋಗಿರ್ತಾರೆ ಅಷ್ಟೇ. ಸೊ ಅದಾದಮೇಲೆ ಇವಾಗ ಇದು ಎಲ್ಲಿ ಎಷ್ಟು ದಿನ ಇರುತ್ತೋ ನನಗೂ ಗೊತ್ತಿಲ್ಲ. ಇನ್ನು ಅಮೆಝಾನಲ್ಲಿ ಸ್ವಲ್ಪ ಐಟಮ್ ಬುಕ್ ಮಾಡಿದ್ವಿ. ಅದು ಗೇಟ್ ಹತ್ರ ಕೊಟ್ಬಿಟ್ಟು ಹೋಗಿದ್ರೇನು ಏನು, ಇದು ಸ್ವಲ್ಪ ಏನೋ ಅಡುಗೆ ಮನೆಗೆಲ್ಲ ಬೇಕಾಗಿತ್ತು.
ಇನ್ನು ಅಲ್ಲಿಂದ ಬಂದ ತಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಂಡು ಬಿಡೋಣ ಈಸಿಯಾಗಿ ಅಂತ. ನನಗೆ ಓಡಾಡ್ಕೊಂಡು ಬಂದರೆ ಸುಸ್ತಾಗ್ಬಿಡುತ್ತೆ. ಅದು 1 ಅವರ್ ಆಗಲಿ ಹಾಫ್ ಆನ್ ಅವರ್ ಆಗಲಿ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಹಾಗಾಗಿ ಪ್ರೀತಮ್ನ ಸ್ಕೂಲಿಂದ ಕರ್ಕೊಂಡೋಗಿ ಬಂದ ತಕ್ಷಣ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಜೋಶಲ್ಲಿ ಶುರು ಮಾಡ್ತಿದ್ದೆ ಮತ್ತು ಅದು ಹಾಗೆ ಸ್ಟಾಪ್ ಆಗಿಬಿಡ್ತಾಯಿತ್ತು. ಹಾಗಾಗಿ 3 ಡೇಸ್ ವ್ಲಾಗ್ ಆಯಿತು. ಇನ್ನು ಈರುಳ್ಳಿಯನ್ನು 4 ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಬಿರಿಯಾನಿ ಬ್ರೌನ್ ಆಗಿ ಫ್ರೈ ಮಾಡ್ತೀವಲ್ಲ ಹಂಗೆ ಮಾಡ್ಕೊಳ್ಳೋದು. ಚಿಕನ್ಗೆ ಸ್ವಲ್ಪ ಮೊಸರು, 1 ದೊಡ್ಡ ಸ್ಪೂನಷ್ಟು ಕೋರಿಯಾಂಡರ್ ಪೌಡರು, ಧನಿಯಾ ಪುಡಿ, 1.5 ಸ್ಪೂನಷ್ಟು ಖಾರದ ಪುಡಿ, 1 ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾನು ಜಜ್ಬಿಟ್ಟು ಹಾಕ್ಬಿಡ್ತೀನಿ ಫ್ರೆಶ್ ಆಗಿ. ಅದ್ರ ಮೇಲೆ ಬ್ರೌನಾಗಿ ಫ್ರೈ ಮಾಡಿದ್ವಲ್ಲ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇಳಿಬೇಕು. ಲೆಮನ್ ಚಿಕನ್ ಮಾಡೋದಕ್ಕೆ ಬೋನ್ಲೆಸ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅದೇ ಚಿಕನಲ್ಲಿ. ಅದಕ್ಕೊಂದು 2 ನಿಂಬೆಹಣ್ಣಿನ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಮತ್ತು ಪೆಪ್ಪರ್ ಪೌಡರು, ಉಪ್ಪು ಹಾಕಿ ನೆನೆಸಕ್ಕೆ ಇಟ್ಟಿದ್ದೀನಿ. ಅದು ಒಂದು 20-25 ನಿಮಿಷ ನೆನಿಲಿ. ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಏನಿತ್ತು ಅದನ್ನು ಪೂರ್ತಿ ಹಾಕ್ಕೊಂಡ್ಬಿಡೋದು. ಇಷ್ಟೇ, ಇದಕ್ಕೆ ಏನು ಬೇಕಾಗಲ್ಲ ಎಕ್ಸ್ಟ್ರಾ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆ ಸಪ್ರೇಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಈಸಿಯಾಗಿ ಚಿಕನ್ ಕರಿ ರೆಡಿ ಆಯಿತು. ಇನ್ನು ಅದಕ್ಕೆ ಸೈಡ್ ಡಿಶ್ ಆಗಿ ಲೆಮನ್ ಚಿಕನ್ ಮಾಡಿದ್ದೆ. ಅದನ್ನು ಅಷ್ಟೇ ಮ್ಯಾರಿನೇಟ್ ಮಾಡಿರೋದನ್ನ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದು. ಇನ್ನು ಕರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದಿದೆ, ಉಪ್ಪು ಖಾರನೂ ಇಳಿದಿದೆ. ಸೊ ರೆಡಿ ಆಯಿತು ಕರಿ. ಇನ್ನಿಲ್ಲಿ ಲೆಮನ್ ಚಿಕನ್ನು ಅಷ್ಟೇ, ಅದು ಆಯಿಲಲ್ಲೇ ಚೆನ್ನಾಗಿ ಬೆಂದು ಅದು ಲೆಮನ್ದೆಲ್ಲ ಇದಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೆ ರೆಡಿ ಆಯಿತು ಅಡುಗೆ ಬೇಗನೆ. ತುಂಬ ಬಿಸಿ ಇದೆ ಚಿಕನ್, ಖಾರವಾಗಿ ಮತ್ತು ಬಿಸಿ ಇದ್ದರೆ ತುಂಬ ಟೇಸ್ಟ್ ಆಗಿರ್ತದೆ. ಕ್ವಿಕ್ ರೆಸಿಪಿ. ಸ್ಕೂಲಿಂದ ಬಂದು ಏನಾದರೂ ಮಾಡೋಣ ನಾನ್ ವೆಜ್ ಅಂತ ಅಂದರು. ಸೊ ಅದಕ್ಕೆ ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಈಸಿಯಾಗಿ ಈ ಥರ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿದೆಯಾ? ಡಿಫ್ರೆಂಟಾಗಿ ಮಾಡಿದ್ದೀವಿ. ಬಾಯ್ಲ್ ಆಗಿದೆಯಾ? ಬಾಯ್ಲೆ ಬಿಸಿ. ಉಪ್ಪು ಖಾರ ಕಟ್ಟ ಇದೆಯಾ? ಪರ್ಫೆಕ್ಟ್. ಇವಾಗೆ ಹೊಂತಾ ಇರ್ತದೆ. ಒಂದು ಲೆಗ್ ಪೀಸ್ ಅಂತ ಒಂದು ಚೆನ್ನಾಗಿ ಮಾಡ್ತಾರಲ್ಲ, ಬಿಸಿ ಬಿಸಿ ಇದೆ, ಹಂಗೆ ಹಾಕೊಂಡು ಉಂತಾರೆ ಸರಿ ಎಂಟು ಬಿಸಿ. ತುಂಬ ದಿನ ಆಯಿತು ಅದೇ ಮಾಡೋದೇ ಇಲ್ಲ. ಏನೊಂದು 15 ದಿನ ಆಯಿತಾ? ಜಾಸ್ತಿ ಹೊಸದಡ್ಕು ಮಾಡಿಲ್ಲ ನಾವು. ಇನ್ನು ಅಡುಗೆ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳಿ ತರಿಸಿದ್ದೆ. ಫ್ರಿಜ್ ಕವರ್ ಇರಲ್ಲ, ಫ್ರಿಜ್ ಮೇಲೆ ಏನೋ ಒಂದು ಐಟಮ್ಸ್ ಎಲ್ಲ ತಂದು ಡಂಪ್ ಮಾಡಿಬಿಟ್ಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಕೆಲವೊಂದು ಮೂಲೆ ಏನಾದರೂ ಈ ಥರ ಮೆಸ್ಸಿ ಆಗಿಬಿಟ್ರೆ ಅದು ನಾನು ನೋಡಿನೇ ಇರಿಟೇಟ್ ಆಗಿಬಿಡ್ತೀನಿ. ಗೊತ್ತಿಲ್ಲ ಏನು ಅಂತ. ಅದನ್ನು ಅವಾಗವಾಗ ಕ್ಲೀನ್ ಮಾಡಿಬಿಡ್ಬೇಕು. ಮತ್ತು ಅಡುಗೆ ಮನೆ ಅಷ್ಟೇ, ನನಗೆ ಅವಾಗವಾಗ ಚೇಂಜ್ ಆಗ್ತಾ ಇರಬೇಕು. ಒಂದೇ ಥರ ಅಡುಗೆ ಮನೆ ಇದ್ರೂ ನನಗೆ ಇರೋಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ. ಹಾಗಾಗಿ ಇನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ನನ್ನ ಪ್ರಪಂಚನೇ ಇದು. ಸೊ ಅದು ಎಲ್ಲರಿಗೂ ಗೊತ್ತು. ಅದು ಯಾವಾಗಲೂ ಕ್ಲೀನಾಗಿರಬೇಕು, ನೀಟಾಗಿರಬೇಕು, ನಾನು ಹಂಗೆ ಅಂದ್ಕೊಳ್ಳೋದು. ಫ್ರಿಜ್ ಮ್ಯಾಟು ಹೋಗ್ಬಿಟ್ಟಿತ್ತು, ಹಾಗಾಗಿ ಇದೊಂದು ಕಲರ್ಫುಲ್ ಮ್ಯಾಟ್ ತೊಗೊಂಡೆ. ಹಾಗೆ ಒಂದು ಫ್ರಿಜ್ ಮ್ಯಾಗ್ನೆಟ್ ಬುಕ್ ಮಾಡಿದೆ. ಅದು ಕೂಡ ಇದಕ್ಕೆ ಮ್ಯಾಚಿಂಗ್ ಆಗಿ ಕಲರ್ಫುಲ್ಲಾಗಿ ತುಂಬ ಸಖತ್ತಾಗಿ ಬಂದಿತ್ತು. ಅದ್ರ ಜೊತೆ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಈ ಸಂಪತ್ತಿಗೆ ಸ್ಕೂಲ್ ಚೇಂಜ್ ಮಾಡ್ತೀನಿ, ಮನೆ ಚೇಂಜ್ ಮಾಡ್ತೀನಿ ಅಂತ ಎಲ್ಲ ಓಡಾಡಬೇಕಾಗಿತ್ತಾ ನೀನು ಅಂತ ಯಾರೋ ಕಮೆಂಟ್ ಮಾಡಿದರು. ಯಾವ ಸಂಪತ್ತು, ಯಾವ ರೀಸನು, ಏನಾಗಿದೆ ಅಂತ ನೋಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಮಗೂ ಗೊತ್ತಿರಲಿಲ್ಲ ಇಷ್ಟು ಬೇಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟ್ ಆಗಿದೆ, ಹಂಗಂತ ಸ್ಕೂಲ್ಗೆ ಕಳಿಸ್ತಲ್ಲಿ ಇರೋಕ್ಕಾಗಲ್ಲ. ಏನೇನೊಂದು 10 ಡೇಸ್ ಕಷ್ಟ ಆಗ್ಬೋದು, ಬಟ್ ಸ್ಕೂಲಿಗೆ ಕಳಿಸ್ಲೇಬೇಕು ನಾನು. ಇದೆಲ್ಲ ಅವರ ಒಂದು ಮೊದಲನೇ ಹೆಜ್ಜೆಗಳು. ಅದನ್ನ ಮಿಸ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಕಷ್ಟ ಅಂತ ನಾವು ಹೇಳೇ ಇಲ್ಲ. ನನಗೆ ತುಂಬ ಖುಷಿ ಇದೆ ಅವನ್ನ ಪ್ರತಿದಿನ ಯೂನಿಫಾರ್ಮಲ್ಲಿ ಕರ್ಕೊಂಡು ಹೋಗೋದು. ಒಂಥರ ನನಗೆ ಮಜಾ ಆ ಥರ ಇದೆ. ನನಗೇನೋ ಬೇಜಾರು ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಮಕ್ಳಿಗೋಸ್ಕರನೇ ನಾವು ಇದೆಲ್ಲ ಮಾಡ್ತಾ ಇರೋದು. ಭಾರತದಲ್ಲಿ 78% ಪೇರೆಂಟ್ಸ್ ಸಫರ್ ಮಾಡ್ತಾ ಇರೋದು ಮಕ್ಕಳ ಎಜುಕೇಷನ್ಗೋಸ್ಕರ. ಅದರಲ್ಲಿ ನಾವು ಒಬ್ಬರು. ಏನು ಮಾಡೋಕ್ಕಾಗಲ್ಲ, ಪ್ರಪಂಚ ಹೆಂಗೆ ಹೋಗ್ತಾ ಇದೋ ಹಂಗೆ ನಾವು ಹೋಗ್ತಾ ಇದ್ದೀವಿ. ಇನ್ನೊಬ್ರು ಏನಾದರೂ ಹಿಂಗೆ ನೆಗೆಟಿವ್ ಕಮೆಂಟ್ಸ್ನ ಎತ್ತಿ ಮಾತಾಡಿದಾಗ ನೀವು ಬರೀ ನೆಗೆಟಿವ್ನೇ ಯಾಕೆ ಚೂಸ್ ಮಾಡ್ತೀರಾ ಅಂತ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ನಿನಗೆ ಬಾಡಿಗೆ ಕಟ್ಟೋ ಯೋಗ್ಯತೆ ಇದೆಯಾ ಅಂತ. ಇಂಥ ಮಾತುಗಳು ಬಂದಾಗ ಅದು ಪಟ್ಟಂತ ಮನಸ್ಸಿಗೆ ಹೊಡಿಯುತ್ತೆ. ನಾನೇನು ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳೋದಿಲ್ಲ. ಜಸ್ಟ್ ಬಂತು, ಹಿಂಗೆ ಹೋಯ್ತು ಅಷ್ಟೇ. ನಾವು ಅವನ್ನೆಲ್ಲ ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇರೋದೆ ಅಷ್ಟೇ. ಇಲ್ಲಾಂದಿದ್ರೆ ನಾವು ಇಲ್ಲಿ ತನಕ ಬರೋಕ್ಕೆ ಆಗ್ತಾ ಇರಲಿಲ್ಲ. ಇಂಥ 1000 ಬಂದಿದೆ. ಹೇಳೋಕ್ಕಾಗ್ದಲೇ ಇರೋವಂಥ ಪದಗಳನ್ನ ಬಳಸಿ ಮಾತಾಡಿರೋದಿದೆ. ಅವೆಲ್ಲ ನಮಗೇನೂ ಇಲ್ಲ. ನಮಗೆ ಸಮಯ ಬೇಕು. ನಾವು ಅಂದ್ಕೊಳ್ಳಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ. ಸೊ ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಜೂನಲ್ಲಿ ನೋಡೋಣ ಅಂತ. ಹುಡುಕಿದ ತಕ್ಷಣ ಮನೆ ಸಿಕ್ಬಿಡೋದಿಲ್ಲ, ಅಷ್ಟೊಂದು ಈಸಿ ಇಲ್ಲ ಅಂತ ನಾನು ನಿಮ್ಗೆ ಅವಾಗಲೂ ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ. ಅದೆಲ್ಲ ಒಂದು ಪ್ರೊಸೀಜರ್. ಅದಾಗ್ದಲೇ ನಾನು ಸುಮ್ಮನೆ ಹೇಳಿ ಆಮೇಲೆ ಮತ್ತೆ ನೀವು ಇದು ಮಾಡ್ಕೊಳ್ತೀರಾ. ಡಿಸೈಡ್ ಮಾಡಿದ್ವಿ ಏರ್ಫೋರ್ಸ್ಗೆ ಹಾಕಬೇಕು ಅಂತ.
ಆದರೆ ನಾವು ಆರ್ಮಿಯಲ್ಲಿ ಸರ್ವಿಸ್ ಮಾಡಿರೋದ್ರಿಂದ ನಮಗೆ ಆರ್ಮಿಯಲ್ಲೇ ಪ್ರಿಫರೆನ್ಸ್ ಜಾಸ್ತಿ. ಆರ್ಮಿ ಸ್ಕೂಲವ್ರು ಏರ್ಫೋರ್ಸ್ಗೆ ಬರೋಕೆ ಹೋದ್ರೆ ಅವ್ರಿಗೆ ಪ್ರಿಫರೆನ್ಸ್ ಕಡಿಮೆ, ನಾವು ಏರ್ಫೋರ್ಸ್ಗೆ ಹೋಗೋದ್ರೆ ನಮಗೆ ಪ್ರಿಫರೆನ್ಸ್ ಕಡಿಮೆ. ನಮಗೆ ಎಲ್ಲಿ ಪ್ರಿಫರೆನ್ಸ್ ಇದೆಯೋ ಅಲ್ಲಿ ನಾವು ಹೋಗೋದು ನಮಗೊಂದು ಒಳ್ಳೆ ಮರ್ಯಾದೆ ಅಂತ ನಮ್ಗನ್ನಿಸ್ತು ಅಷ್ಟೇ. ಇನ್ನೊಂದಿಷ್ಟು ಐಟಮ್ಸ್ಗಳೆಲ್ಲ ತರಿಸಿದ್ದೆ, ಅದನ್ನೆಲ್ಲ ಜೋಡಿಸ್ಕೊಂಡೆ. ಮತ್ತು ನಂದು ಗ್ಲಾಸ್ದು ಟೀ ಮಾಡೋ ಪಾಟ್ ಇತ್ತು, ಕೆಟ್ಟಲು, ಅದನ್ನು ಪ್ರಗತಿ ಏನೋ ವಾಶ್ ಮಾಡೋಕ್ಕೂ ಒಂದಿನ ಹೊಡೆದಾಕಿದ್ರು. ನನಗದು ತುಂಬ ಇಷ್ಟ ಆಗಿತ್ತು. ಅದು ಹೋದಾಗಿಂದ ಆ ಥರದ್ದು ಒಂದು ತೊಗೋಬೇಕು ಅಂತಿದ್ದೆ. ಅದಾದಮೇಲೆ ಇದು ನಂಗೆ ತುಂಬ ಇಷ್ಟ ಆಯಿತು. ಅದು ಬರೀ ಕೆಟಲ್ ಕಾಫಿ ಟೀ ಮಾಡೋಕ್ಕೆ ಚೆನ್ನಾಗಿತ್ತು ಹಾಲು ಕಾಯಿಸಿದ್ದಕ್ಕೆ, ಬಟ್ ಇದು ತುಂಬ ಥರ ಯೂಸ್ ಮಾಡ್ಬೋದು, ಸಾಸ್ ಪ್ಯಾನ್ ಥರ. ಹಂಗಾಗಿ ಇದನ್ನು ತೊಗೊಂಡೆ. ನೋಡೋಕ್ಕೂ ತುಂಬ ಗೋಲ್ಡಿಶ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಒಂದಾದರೂ ಇರಬೇಕು ಅಂತ ನನ್ನ ಆಸೆಗೆ ಇದೊಂದನ್ನು ತೊಗೊಂಡೆ. ಸುಮಾರು ದಿನದ ವಿಶ್ ಲಿಸ್ಟಲ್ಲಿ ಇತ್ತು ಇದು. ತುಂಬ ಚೆನ್ನಾಗಿದೆ, ಸ್ಟಡಿಯಾಗಿದೆ, ಹ್ಯಾಂಡಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇರಲಿ ಒಂದು ನನ್ನ ಅಡುಗೆ ಮನೆಗೆ ಅಂತ ಹೇಳ್ಬಿಟ್ಟು ಇದೊಂದು ತರಿಸಿದೆ. ಇದೆಲ್ಲ ತರಿಸಿದ್ಮೇಲೆ ಸ್ವಲ್ಪ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಆರಾಮಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇನ್ನು ಪ್ರೀತಮ್ ಸ್ಕೂಲಿಂದ ಬಂದು ಅದೇ ಬಟ್ಟೆಲಿ ಹಾಗೆ ಇರ್ತಾನೆ ಆರಾಮಾಗಿ. ಪರ್ಚೇಸಿಂಗ್ ಅಲ್ಲಿ ಈ ತರ ಆಗ್ಬಿಡುತ್ತೆ. ನಾನು ಆ ವಾಸ್ ಬಂದ್ಬಿಟ್ಟು ಸೆರಾಮಿಕ್ ಅನ್ಕೊಂಡೆ, ಅದ್ರಲ್ಲಿ ಬರ್ದಿದ್ದಾರೆ ಪ್ಲಾಸ್ಟಿಕ್ ಸೆರಾಮಿಕ್ ವಾಸ್ ಅಂತ. ನಾನು ಪ್ಲಾಸ್ಟಿಕ್ ಐಟಮ್ಸ್ ನ ಅಷ್ಟು ತಗೊಳಲ್ಲ, ಅದೊಂದು ಪ್ಲಾಸ್ಟಿಕ್ ಬಂದ್ಬಿಟ್ಟಿದೆ. ಜೊತೆಗೆ ಇದು ಪ್ಲಾಸ್ಟಿಕ್. ನಾನು ಈ ಸೆರಾಮಿಕ್ ಅನ್ಕೊಂಡೆ, ಸರಿಯಾಗಿ ಓದ್ಬೇಕಾಗಿತ್ತು ನಾನು ನೇಮು. ಕಾಫಿ ಟೀ ಕುಡಿಯೋಕ್ಕಾಗಲ್ಲ, ಶೋಗೆ ಇಟ್ಕೋಬಹುದು, ಮತ್ತೆ ಜ್ಯೂಸ್ ಏನಾದ್ರೂ ಕೊಡಂಗಿದ್ರೆ ಕೊಡ್ಬೋದು ಅಷ್ಟೇನೆ. ಡಿಸಪಾಯಿಂಟ್ ಆಯ್ತು ಇವೆರಡು. ಇದು ಚೆನ್ನಾಗಿದೆ, ಫ್ರಿಜ್ ಮ್ಯಾಗ್ನೆಟ್. ಸೇಮ್ ಅದೇ ತರ ಬೈ ಮಿಸ್ಟೇಕ್ ಇದು ಎರಡು ಮ್ಯಾಚ್ ಆಗ್ಬಿಟ್ಟಿದೆ. ಇದೊಂಥರ ಖಾಲಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ನಂಗೆ ಫ್ರಿಜ್ ಮ್ಯಾಗ್ನೆಟ್ ಇಷ್ಟ ಇತ್ತು ತಗೊಳಕ್ಕೆ, ಬಟ್ ಕಲೆಕ್ಷನ್ ಹೆಂಗ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಸರಿ ಹಂಗೆ ನೋಡ್ತಾ ಇದೆ, ಇದು ಇಷ್ಟ ಆಯ್ತು ತಗೊಂಡೆ. ಆ ವಾಸ್ ಅದೇ ಡಿಸಪಾಯಿಂಟ್ ಆಗಿದ್ದು. ಮತ್ತೆ ಈ ತರದೊಂದು ಹಾಲು ಕಾಯಿಸೋದೊಂದು ಇತ್ತು ಪ್ಯಾನು, ಪ್ರಗತಿ ಬೈ ಮಿಸ್ಟೇಕ್ ಜೋರಾಗಿ ಹೊಡೆದೋಯ್ತದು. ಅವಾಗಿಂದ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ. ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಈ ತರದ್ದು. ಸರಿ ಅಂತ ಹೇಳ್ಬಿಟ್ಟು ಇದೊಂದು ಬುಕ್ ಮಾಡಿದೀನಿ. ನಂಗೆ ಇದು ತುಂಬಾ ನೋಡಿದಂಗೆ ಇಷ್ಟ ಆಯ್ತು ಕಾಫಿ ಟೀ ಮಾಡೋದಕ್ಕೆ. ಇವಾಗ ಫಸ್ಟ್ ಟೈಮ್ ಟೀ ಮಾಡ್ತೀನಿ. ಪ್ರೀತಮ್ ಸ್ಕೂಲ್ಗೆ ಹೋಗ್ದಾಗಿಂದ ಏನು ಕ್ಲೀನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬರೀ ಅದೇ ನಾಷ್ಟ ಮಾಡು, ನಾ ಕರ್ಕೊಂಡು ಹೋಗು, ಮತ್ತೆ ಬಾ, ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡು, ಅಡಿಗೆ ಮಾಡು, ಊಟ ಮಾಡು, ಪಾತ್ರೆ ತೊಳಿ, ಇದು ಮಾಡು, ಸಂಜೆ ಆಯ್ತು. ಇದೇ ಕಂಟಿನ್ಯೂಸ್ ಆಗ್ಬಿಟ್ಟಿದೆ. ಕಿಚನ್ ಏನು ಕ್ಲೀನ್ ಮಾಡ್ಕೊಳಕ್ ಆಗಿಲ್ಲ. ಅದಕ್ಕೆ ಇದೆಲ್ಲ ಸ್ವಲ್ಪ ಎಲ್ಲ ಡಸ್ಟ್ ಎಲ್ಲ ಒರೆಸ್ಕೋಬೇಕು. ಅದನ್ನ ಮಾಡ್ಕೊಳ್ಳೋಣ ಅಂತ ಹಂಗೆ ಇದನ್ನೆಲ್ಲ ತರಿಸಿದ್ನಲ್ಲ, ಸೆಟಪ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀನಿ. ಬೇಜಾರಾಗ್ಬಿಡುತ್ತೆ ಒಂದೊಂದ್ಸರಿ ಏನಾದ್ರು ನಾವ್ ಅನ್ಕೊಂಡಂಗೆ ಸಿಕ್ಕಿಲ್ಲ ಅಂತಂದ್ರೆ ಸಿಕ್ಕಾಬಿಟ್ಟೆ ಬೇಜಾರು. ನಾನಂತೂ ಒಂಥರ ಹಿಂಗಿರುತ್ತೆ, ಹಿಂಗಾಗ್ಬಿಡುತ್ತೆ, ಆ ತರ ಬೇಜಾರಾಗ್ಬಿಡುತ್ತೆ. ಇದು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ನಾನು. ಇದು ಮತ್ತೆ ವಾಸ್ ರಿಟರ್ನ್ ಕೊಟ್ಬಿಡೋಣ ಅಂತ ಅನ್ಕೊಂಡೆ. ನಮ್ಮ ಮನೆಯವರು ಒಂದ್ಸರಿ ಗ್ಲಾಸ್ ಪ್ರೀತಮ್ ಹೊಡೆದಾಕ್ದ ವಾಸ್. ಇರ್ಲಿ ಬಿಡು, ಈಗ ಹೊಡೆದಾಕಕ್ಕಾಗಲ್ಲ, ಸುಮ್ಮನೆ ಆರ್ಟಿಫಿಷಿಯಲ್ ಫ್ಲವರ್ ಇಡಕ್ಕಾಗುತ್ತೆ, ಒರಿಜಿನಲ್ ಫ್ಲವರ್ ಇಡಕ್ಕೆ ಅಂತ ತಂದಿದ್ದು. ಅದು ಹೊಡೆದೋಯ್ತು. ಅದಕ್ಕೆ ಇನ್ನೊಂದು ತಗೊಳ್ಳೋಣ ಆಮೇಲೆ, ಇದಿರ್ಲಿ ಅಂತಂದ್ರು. ಸರಿ ಇವಾಗ ಟೀ ಮಾಡ್ತೀನಿ. ಇನ್ನು ಕ್ಲೀನಿಂಗ್ ಕೆಲಸ ತುಂಬಾ ಇದೆ, ಮಾಡಬೇಕು. ನೋಡೋಣ, ಒಂದ್ಸರಿ ಮಾಡೋಣ. ಅಷ್ಟು ನೀರು ಹಾಕ್ಬೇಕು. ಇಲ್ಲ ಇನ್ನು ಅದಾದಮೇಲೆ ಫಸ್ಟ್ ಟೈಮ್ ಟೀ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಟೀನೂ ಮಾಡಿದೆ ನಾನು. ಅದಾದಮೇಲೆ ಇನ್ನೇನು ಅಂತ ಅಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಇನ್ನು ಮುಂದಿನ ಪಾರ್ಟ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಯಾಕೆಂದರೆ ವ್ಲಾಗ್ ಲೆಂತಿ ಆಗ್ತಾ ಇದೆ. ಇದು 2-3 ದಿನದ ವ್ಲಾಗ್ ಆಗೋಯ್ತು. ಹಾಗಾಗಿ ರೆಸಿಪಿ ಖಂಡಿತ ಟ್ರೈ ಮಾಡಿ. ಚಿಕನ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಏನಾದರೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು, ರೆಸಿಪಿ ಇಷ್ಟ ಆಯಿತು, ಏನಾದರೂ ಒಂದು ಸಣ್ಣ ಪಾರ್ಟ್ ಇಷ್ಟ ಆಯಿತು ನನ್ನ ಎಫರ್ಟ್ ಅಂದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ನಿಮ್ಮ ಲೈಕ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ನಿಮ್ಮ ಅಭಿಪ್ರಾಯನ ಪಾಸಿಟಿವ್ ಆಗಿ ನನಗೆ ತಿಳಿಸಿ, ನಾನು ತೊಗೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.